ಹಲೋ ಹಾಯ್, ನಾನು ನಿಮ್ಮ ತರಂಗ ವಿಶ್ವ. ಪ್ರತಿ ವಾರನೂ ಬಂದು ನಾನು ಕಾರ್ಯಕ್ರಮನ ಶುರು ಮಾಡ್ತೀನಿ. ಈ ವಾರನೂ ಕಾರ್ಯಕ್ರಮನ ಶುರು ಮಾಡಲೇಬೇಕು ಅಂತ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿ ಮನೆವರೆಗೂ ಗಾಡಿ ಕಳಿಸಿ ಕೂರಿಸ್ಕೊಂಡು ಇಲ್ಲಿ ಕರ್ಕೊಂಬಂದು ಮೇಕಪ್ ಹಾಕ್ಸಿ ಡ್ರೆಸ್ ಹಾಕ್ಸಿ ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಇದು ಯಾವ ಕಾರ್ಯಕ್ರಮ? ಅದೇ ಅದೇ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹೆಸರು? ನಿಮ್ಮ ಹೆಸರು? ಸಂಜನಾ. ಸಂಜನಾ. ಯಾವ ಕಾಲೇಜು? ಯಾವ ಕಾಲೇಜು? ದಯಾನಂದ್ ಸಾಗರ್. ಇದು ಯಾವ ಕಾರ್ಯಕ್ರಮ? ಕ್ವಾಟ್ಲೆ ಕೀಟ್ಲೆ. ಕ್ವಾಟ್ಲೆ ಕೀಟ್ಲೆ. ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮನ ಶುರು ಮಾಡೋಣ. ನಗ್ನಗ್ತಾ ಇದ್ದೀರಪ್ಪ, ನಗ್ನಗ್ತಾನೆ ಕಾರ್ಯಕ್ರಮನ ಶುರು ಮಾಡೋಣ. ಓಕೆ, ವೆಲ್ಕಮ್ ಟು ದ ಶೋ, ದ ಕ್ವಾಟ್ಲೆ ಕೀಟ್ಲೆ. ಓಕೆ, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬ ಅತಿಥಿಯನ್ನ ಕರ್ಕೊಂಡ್ಬರ್ಬೇಕು ಅಂತ ಇದ್ದೀವಿ. ಯಾರು ಅಂತ ನಿಮ್ಗೇನಾದ್ರೂ ಗೆಸ್ ಮಾಡಕ್ಕಾಗತ್ತಾ? ವೆಲ್ಕಮ್ ಟು ದ ಶೋ, ಕ್ವಾಟ್ಲೆ ಕೀಟ್ಲೆಗೆ ಚಿಕ್ಕಣ್ಣ. ಬೇಡ, ಮೈಕ್ ರಬ್ ಆಗುತ್ತೆ. ಮೈಕ್ ತಾನೆ ಬಿಡು. ಹೌದಾ? ಆಯ್ತು, ರಬ್ಬ ಆಯ್ತಲ್ಲ? ಆಯ್ತು. ಓಕೆ, ಬಟ್ ಏನು ಟಚ್ ಆಗ್ಲಿಲ್ಲ. ನಂದಾಯ್ತು. ಚಿಕ್ಕಣ್ಣ ಚಿಕ್ಕದಿಂದ ಹೆಂಗ್ ಬಂದ ಅನ್ನೋದು ಬಹಳ ಇಂಪಾರ್ಟೆಂಟ್. ಹಿಂಗ ಬಂದಿರ್ತೀನಿ. ಅಲ್ಲ, ಅದಂಗಲ್ಲ. ಹಂಗಲ್ವಾ? ಫಸ್ಟ್ ಏನ್ ಗೊತ್ತಾ? ಹಿಂಗಿರ್ತೀವಲ್ಲ ಫಸ್ಟ್, ಇಷ್ಟೇ ಫಸ್ಟ್ ಅಷ್ಟಲ್ಲ, ಬೇರೆಯವ್ರು ಹಾಕೋದು. ಓಕೆ, ಚಿಕ್ಕಣ್ಣ ನೀವು ಚಿಕ್ಕ ವಯಸ್ಸಲ್ಲಿ ಯಾವ ಸ್ಕೂಲಲ್ಲಿ ಓದಿದ್ದು? ನಮ್ಮ ಊರಲ್ಲೇ ಮೈಸೂರ್ ಹತ್ರ ಬಲ್ಲಹಳ್ಳಿ ಅಂತ. ಯಾವ್ದು? ಕನ್ನಡದಲ್ಲಿ ಮಾತ್ರ ಅರ್ಥ ಕೇಳ್ಬೇಕದ್ನ ಅಷ್ಟೇ. ಬಲ್ಲಹಳ್ಳಿ ಅಂತ. ಬಲ್ಲಹಳ್ಳಿ. ಯಾವ ಸ್ಕೂಲ್ ಅದು? ಗೌರ್ಮೆಂಟ್ ಸ್ಕೂಲ್. ಗೌರ್ಮೆಂಟ್ ಸ್ಕೂಲ್. ನೀವು ಒಳ್ಳೆ ಸ್ಟೂಡೆಂಟಾ? ಹೌದು, 4th ವರೆಗೂ ತುಂಬಾ ಒಳ್ಳೆ ಸ್ಟೂಡೆಂಟು. 5th ಇಂದ 7th ಹಿಂಗ್ ಬಂತು. ನಮ್ಗೆ ಪಬ್ಲಿಕ್ ಎಕ್ಸಾಮ್ ಫಸ್ಟ್ ಬಂದಿದ್ದು. ಬೇರೆಯವ್ರಿಗೆಲ್ಲ ಇನ್ನೇನು? ಬೇರೆಯವ್ರಿಗೆಲ್ಲ ಮಾಮೂಲು ಹಂಗೆ ಪಾಸ್ ಮಾಡ್ತಿದ್ರು. ಹೌದಾ? 7th ಅಲ್ಲಿ ಫಸ್ಟ್ ಪಬ್ಲಿಕ್ ಎಕ್ಸಾಮ್ ನಮ್ಗೆ ಬಂದಿದ್ದು. ನಿಮ್ ದುರಂತ? ದುರಂತನೋ ಏನು ದುರಾದೃಷ್ಟನೋ ಗೊತ್ತಿಲ್ಲ. ಎರಡು ಒಂದೇ. ಒಟ್ನಲ್ಲಿ ಪಾಸು. ಸೆಕೆಂಡ್ ಕ್ಲಾಸ್. 2 ಸತಿ ಕ್ಲಾಸ್ ಕೂತ್ಕೊಂಡಿದ್ರ? ಇಲ್ಲ, ಒಂದೇ ಸಲ. ಸೆಕೆಂಡ್ ಕ್ಲಾಸ್ ಅಂದ್ರೆ? ಸೆಕೆಂಡ್ ಕ್ಲಾಸ್ ಅಂದ್ರೆ ಫಸ್ಟ್ ಕ್ಲಾಸ್. ಅದೆಲ್ಲ ಒಂಚೂರು ಎಜುಕೇಟೆಡ್ ಗೊತ್ತಾಗುತ್ತೆ. ಪಾಪ ನೀವು ಓದಿಲ್ಲ, ಹೇಳ್ಕೊಡ್ತೀನಿ. ಹೆಂಗೆ ಫಸ್ಟ್ ಕ್ಲಾಸ್? ಒಂದಷ್ಟು. ಫಸ್ಟ್ ಕ್ಲಾಸ್ ಹೆಂಗೆ? ಫಸ್ಟ್ ಕ್ಲಾಸ್ ಅಂದ್ರೆ 380 ಅಲ್ಲ, ಎಷ್ಟ್ರ ಮೇಲೆ ಬದಲು ಮಾಡ್ತಾರೆ. ಚಪ್ಪಳಿ ಯಾರು ಹೊಡೆದಿದ್ದೀಗ? ಆಮೇಲೆ ಹಿಂದಿ ಗೊತ್ತಿಲ್ಲ ನಮ್ಗೆ. 5th ವರೆಗೂ ಗೊತ್ತೇ ಇಲ್ಲ. 7th ವರೆಗೂ. 8th ಇಂದ ಸ್ಟಾರ್ಟ್ ಆಗಿದ್ದು ಹಿಂದಿ. 7th ಅಲ್ಲೂ ಹಿಂದಿ ಇತ್ತು, ಬಟ್ ನಮ್ಗೆ ಹೇಳಿದ್ ಹಿಂಗೆ, ತುಮಾರ ನಾಮ್ ಕ್ಯಾ ಹೇ ಅಂತ ಕ್ವಶನ್ ಇದ್ರೆ ಈ ಕಡೆಯಿಂದ ಉಲ್ಟಾ ಅದನ್ನ ಬರಿ ಅಂತ ಅಷ್ಟೇ. ಹಂಗೆ ಬರ್ದಿದ್ದು, ಹಂಗೆ ಪಾಸ್ ಮಾಡಿದ್ರು. ಗೊತ್ತಿಲ್ಲ ಅದೇನು. 10th ಅಲ್ಲಿ ಹಿಂಗ್ ಪಾಸ್ ಆದ್ರಿ? 10th ಅಲ್ಲಿ ಜಸ್ಟ್ ಪಾಸ್. ಜಸ್ಟ್ ಪಾಸ್. ಜಸ್ಟ್ ಪಾಸ್ಗೆ ಮಾರ್ಕ್ಸ್ ಎಷ್ಟು ಗೊತ್ತಾ? ಗೊತ್ತಿಲ್ಲ. ನನಗ್ ಬಂದಿದ್ದು 282. ಎಷ್ಟು ಸಬ್ಜೆಕ್ಟ್ ಇಂದಮ್ಮ? 6. ಅದು ಮಾತ್ರ ಚೆನ್ನಾಗಿ ಗೊತ್ತಲ್ಲ? ಮತ್ತೆ ಇದ್ದಿದ್ದು ಅಷ್ಟಲ್ವಾ ಗೊತ್ತು. ಓಕೆ. ಅಲ್ಲ, ಎಕ್ಸ್ಟ್ರಾ ಸಬ್ಜೆಕ್ಟ್ಗಳು ಇರ್ತಾವಲ್ಲಪ್ಪ? ಅದೆಲ್ಲ ಆ ತರದ ಹುಡುಗ್ರಲ್ಲ ನಾವು. ನೀನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಆಕೆ ನೀನ್ ಲವ್ ಮಾಡ್ತಿದ್ಲಾ, ನೀನ್ ಲವ್ ಮಾಡ್ತಿದ್ದಪ್ಪ? ಅಯ್ಯ, ಎಕ್ಸ್ಟ್ರಾ ಕ್ಲಾಸ್ಗಳು. ಅದು ಎಕ್ಸ್ಟ್ರಾ ಕ್ಲಾಸ್ ಅಲ್ಲ. ಆಕ್ಚುಲಿ ನಮ್ಗೆ ಲವ್ ಗಿವ್ ಅಂದ್ರೆಲ್ಲ ಭಯ, ಗೊತ್ತಿಲ್ಲ ಆಗ. ಆ ಹುಡುಗಿ ಬುಕ್ಕಲ್ಲೆಲ್ಲ ಬರ್ಕೊಳ್ಳೋಳು. ಕೇಳ್ರಿ ಫಸ್ಟ್ ಏನ ಅಂತಾರಿ. ಅಯ್ಯೋ, ಇಷ್ಟು ಅಲ್ಲಿ ಏನ? ಅದೇ ನನ್ನ ಹೆಸರು. ಬಟ್ ನಂಗೆ ಗೊತ್ತಾಯ್ತು. ನಮಗ್ ಭಯ. ಆಮೇಲೆ ನನಗೆ 3 ದಿನ ಸ್ಕೂಲ್ಗೆ ರಜಾ ಬಂದ್ರೆ ರೇಗ್ಸವ್ರು. ರೇಗಿಸ್ತಿದ್ರು. ನನಗ್ ಭಯ, ಸ್ಕೂಲ್ಗೆ ರಜಾ ಬಿಡು. 3 ದಿನ ಆದ್ಮೇಲೆ ಮಾಸ್ಟರ್ ಗೊತ್ತಲ್ಲ, ಅವಾಗೆಲ್ಲ ಸರ್ರಿಗೆ ಬಾರ್ಸವ್ರು. ಯಾಕೆ 3 ದಿನ ಬಂದ್ರು? ನಾನು ಇಲ್ಲ ಸರ್, ಹುಡುಗಿ ನನ್ಗೆ ಹಿಂಗೆ ಹುಡುಗಿರೆಲ್ಲ ರೇಗಿಸ್ತಾರೆ. ನಾನ್ ಬಂದಾಗ ಆ ಹುಡುಗಿ ಹೆಸರು ಕರೆಯೋದು, ಆ ಹುಡುಗಿ ಬಂದಾಗ ನನ್ನ ಹೆಸರು ಈ ಚಿಕಣ್ಣ ಡವ್ ಅಂತ. ಅವಾಗೆಲ್ಲ ಮಾಸ್ಟ್ರು ಒಂದು 13 ಜನ ನಮ್ಮ ಕ್ಲಾಸಲ್ಲಿ ಹುಡುಗಿರಿದ್ರು. ಎಲ್ರಿಗೂ ಹೊಡೆದಿದ್ರು. ಆವಾಗ ಹುಡುಗಿರಲ್ಲಿ ಯಾವನ್ ನನ್ನ ಮಗ ಲವ್ ಮಾಡ್ತೀನಿ ಅಂದ್ರೆ ಈ ಮಾಸ್ಟರ್ಗೆ ಓಡಿಸ್ತಾನೆ, ಇವ್ನು ಯಾವನು ಪೆಕ್ರು ಅಂತೆಲ್ಲ ಬೈದಿದ್ರು. ಬಟ್ ಹಂಗೆ ಇದ್ದೆ ಆಗ ನಾನು. ಈಗ ಓಕೆ, ಸ್ಮಾರ್ಟ್ ಆಗಿ. ಈಗ SSLC ನಲ್ಲಿ ನೀವು ಜಸ್ಟ್ ಪಾಸ್ ಆದ್ರಿ ಅಲ್ವಾ? ಹೌದು. ಪಾಸ್ ಆದ್ರೂ ಯಾಕೆ ನೀವು ಮನೆ ಬಿಟ್ಟು ಹೋದ್ರಿ?
ಅದ ಅದೇ ಈಗ ಮನೆ ಬಿಟ್ಟು ಎಲ್ಲಿ ಹೋದ್ರಿ ನೀವು? ಅಯ್ಯೋ ಅದೊಂದು ಕತೆ ಏನಂದ್ರೆ ಕಿರಿಕ್ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ದು ಅಪ್ಪ ತುಂಬಾ ಟೆನ್ಷನ್ ಆಗ್ಬಿಟ್ಟಿದ್ರು. ಏನ್ ಮನೆ ಬಿಟ್ಟು ಬಂದ್ರೆ ಟೆನ್ಷನ್ ಆಗದೆ ಮನೆ ಬಿಟ್ಟು ಹೊರಟೋದ? ಅದು ಆಕ್ಚುಲಿ ಇದೇ ಮಾಡಿದವ್ರು. ಇದೇನಾ? ಹೌದು, ಫಸ್ಟ್ ಹೇಳಿದ್ರು ಹಂಗು. 100 ರೂಪಾಯಿ ದೆಪ್ಕೊಂಬಂದಿದ್ದೆ ಮನೆಯಿಂದ. ಅವಾಗ 45 ರೂಪಾಯಿನೋ ಬಸ್ ಚಾರ್ಜ್. ಬರ್ತಾ ಕತ್ಲೆ ಆಯ್ತು. ನಾವೆಲ್ಲ ಚಿಕ್ಕ ಹುಡುಗರುಗಳೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಲ್ಲ ಅವಾಗ. ಬೆಂಗಳೂರಿಗೆ ಹೋದ್ರೆ ನೈಟ್ ಅಲ್ಲಿ ಪೊಲೀಸರು ಹೊಡಿತಾರಂತೆ, ಹಂಗೆ ಹಿಂಗೆ ನೈಟ್ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಭಯ ಆಗ್ಬಿಡ್ತು. ಅಯ್ಯೋ ಎಲ್ ಮಲ್ಕೊಳ್ಳೋದಪ್ಪ, ಸವಾಸನೆ ಬೇಡ ಅಂದ್ಬಿಟ್ಟು ವಾಪಸ್ ಮೈಸೂರಿಗೆ ಹೋಗ್ಬಿಡೋಣ ಅಂತ. ರೈಲ್ವೆ ಸ್ಟೇಷನ್ ಗೊತ್ತಿಲ್ಲ ನಂಗೆ. ಮೆಜೆಸ್ಟಿಕ್ ಅಲ್ಲಿ ಇಳಿದ ಯಾರನ್ನ ಕೇಳಿದ್ರೆ ರೈಲ್ವೆ ಸ್ಟೇಷನ್ಗೆ ಹಿಂಗೆ ಹೋಗಿ ಅಂದ್ರು. ಅಲ್ಲಿ ಬಂದ್ರೆ 24 ರೂಪಾಯಿ ಇತ್ತು ಅವಾಗ ನೈಟ್ ಟ್ರೈನ್. 24 ರೂಪಾಯಿ ಕೊಟ್ಟೆ. ನನಗೆ ಗೊತ್ತಿಲ್ಲ, ನಾನು ಅದೇ ಫಸ್ಟ್ ಟೈಮು ರೈಲ್ವೆ ಸ್ಟೇಷನ್ ನೋಡ್ತಿರೋದು. ನನಗೆ ನಮ್ಮೂರು ಬಸ್ ಸ್ಟಾಪ್ ತರ ಒಂದೇ ಬಸ್ ಇರುತ್ತೆ. ಇಲ್ಲಿ ನೋಡಿದ್ರೆ ಅಷ್ಟೆಲ್ಲ ಟ್ರೈನ್ಗಳೈತಿ, ಎಲ್ಲೋಗೋದಂತ ಗೊತ್ತಿಲ್ಲ. ಯಾರನ್ನ ಕೇಳ್ದೆ ಹಿಂಗ್ ಮೈಸೂರ್ಗೆ ಹೋಗೋದು ಎಲ್ಲಿ ಅಂತ. 6ನೇ ಪ್ಲಾಟ್ಫಾರಂ ಅಂದ್ರು. ನಾನು ಹೋದೆ, ಕೂತಿದ್ದೆ. 10 ಗಂಟೆಗೆ ಒಂದು ಟ್ರೈನ್ ಬಂತು. ನಾನು ಎಲ್ಲಾನು ಯಾವ್ದಕ್ಕೆ ಮ್ಯಾಚ್ ಮಾಡಿ ನಮ್ಮೂರ್ ಬಸ್ಗೆ. ನಮ್ಮೂರ್ ಬಸ್ 3 ಗಂಟೆಗೆ ಇದ್ರು, ಒಂದ್ಸಲ 2:15 ಬರುವ, ಒಂದ್ಸಲ 3:15 ಬರುವ. ಇದು 10 ಗಂಟೆಗೆ ಬತ್ತಲ್ಲ, 1 ಅವರ್ ಮುಂಚೆ ಬಂದ್ಬಿಟ್ಟವನೆ ಅಂತ ನಾನು ಟ್ರೈನ್ ನೀಟಾಗಿ ಹತ್ತೆ. ಅದ್ ಕೂತ್ಕೊಂಡಾಗ ಗೊತ್ತಿಲ್ಲ ಹೋಯ್ತದೇನ ದಾವಣಗೆರೆ ಅಂತ ಭದ್ರಾವತಿ ಅಂತ. ನನಗೆ ಫಸ್ಟ್ ಟೈಮ್ ಹೋಗ್ತಿರೋದು. ಹಿಂಗಿಂದ ಹೋಗ್ಬೋದು ಮೈಸೂರ್ಗೆ, ಹಿಂಗಿಂದ ಹೋಗ್ಬೋದು ಅಂತ. ಇನ್ನೇನೋ ಒಂದು 5 ಕಿಲೋಮೀಟರ್ ಇರ್ಬೇಕು ಶಿವಮೊಗ್ಗ. ಅವಾಗ ಕೇಳ್ತಾವ್ ಯಾರ ಎಲ್ಲಿಗಪ್ಪ ಅಂದ. ಮೈಸೂರು ಅಂದ. ಮೈಸೂರು ಸರಿ, ಎಲ್ಲಿಗೆ ಹೋಗ್ತಿದ್ಯಾ ಅಂದ. ಮೈಸೂರ್ಗೆ ಹೋಗ್ತಿರೋದು, ಇನ್ನೇನು ಮೈಸೂರು ಸಿಕ್ತು ಅಂದ. ದಡ್ಡನ್ ಮಗನ ಮೈಸೂರಲ್ಲ ಶಿವಮೊಗ್ಗ ಇದು ಬಂದಿದ್ದು ಅಂದ. ಹಂಗ ಗಾಂಡ್ಗಾಬ್ರಿ ಬಿದ್ದೋಗ್ಬಿಟ್ಟೆ. ಅಯ್ಯೋ ಯಾರು ಶಿವಮೊಗ್ಗ, ವಾಪಸ್ ಕಾಸಿಲ್ಲ. ಅಷ್ಟ್ರಲ್ಲಿ ಖಾಲಿ ಬಿಸ್ಕೆಟ್ ತಿನ್ಕೊಬಿಟ್ಟು ಇನ್ನೊಂದು 5 ರೂಪಾಯಿ ಇದ್ದಿದ್ರಲ್ಲಿ. ಆಮೇಲೆ ವಾಪಸ್ ಬರ್ತಾ ಎಲ್ಲಿ ಏನ್ ಮಾಡೋದು ಅಂದ್ರೆ, ಇಲ್ಲಿಂದ 70 ರೂಪಾಯಿ ಶಿವಮೊಗ್ಗ ಟು ಮೈಸೂರು ಬಾ, ನಮ್ಮ ಜಮೀನಲ್ಲಿ 4 ದಿನ ಕೆಲಸ ಮಾಡು, ಕೊಡ್ತೀನಿ ಊರಿಗೆ ಹೋಗುವ. ನಮ್ಗೆ ಅವಾಗಲೇ ಬಿಲ್ಡಪ್ SSLC ಪಾಸ್ ಆಗಿದ್ದು. ಹೋಗಮ್ಮ 70 ರೂಪಾಯಿ 4 ದಿನ ಕೆಲಸ ಮಾಡ್ಬೇಕಂತ ನಮ್ ಬರಲ್ಲ ಅಂದ್ಬಿಟ್ಟು ಹೇಳಿದೆ. ಮತ್ತೆ ವಾಪಸ್ ಅಲ್ಲಿ ಕೇಳಿದೆ, ಬೆಂಗಳೂರಿಗೆ ಟ್ರೈನ್ ಎಷ್ಟೊತ್ತಿಗೆ ಅಂತ. ಎಂತ ದಡ್ಡನ್ ಮಗ, ಅಲ್ಲಿ ಮೈಸೂರ್ಗೂ ಇತ್ತು. ನಾನ್ ಬೆಂಗಳೂರಿಗೆ ಹೋಗಿ ಮೈಸೂರ್ಗೆ ಹೋಗ್ಬೇಕೇನೋ ಅಂತ. ಮೈಸೂರ್ಗೆ ಎಷ್ಟೊತ್ತಿಗೆ ಅಲ್ಲಿ ಆಯ್ತು ಹೋಗಪ್ಪ, ಒಂದು 6 ಗಂಟೆಗೆ ಆ ಕಡೆ ರೆಡಿ ಇತ್ತು. ಟಿಕೆಟ್ ಇಲ್ಲ ಏನಿಲ್ಲ. ಬಂದ ಆರಾಮಾಗಿ ಕೂತ್ಕೊಂಡೆ. 2 ಗಂಟೆಗೆ 1:15 ಏನೋ ಬೆಂಗಳೂರಿಗೆ ಬಂತು. ಇಳ್ಬಿಟ್ಟು ಸುಮ್ಮನೆ ಕೂತಿದ್ದೆ ಅಲ್ಲಿ. ಪೊಲೀಸ್ ಅವ್ರು ಬಂದ್ರು. ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಗಾಡಿಗಳನ್ನೆಲ್ಲ ಪ್ಯಾಕ್ ಮಾಡಿ ನಿಲ್ಸಿರ್ತಾರೆ ಗೊತ್ತಾ, ಒಂದೂರಿಂದ ಊರಿಗೆ ಸಾಕ್ಸಕ್ಕೆ. ಅದನ್ನ ತಳ್ಳು, ಟೀ ಕಾಸು ಕೊಡ್ತೀನಿ ಅಂದ್ರು. ಅಪ್ಪ ಟೀ ಕುಡಿಯಕಾರ ದುಡ್ಡು ಕೊಡ್ತಾನಲ್ಲ ಅಂದ್ಬಿಟ್ಟು ಒಂದು ರೂಮಿಗೆ ತಳ್ಬೇಕಂದ. 1-2 ತಳ್ತಾ ಇದ್ದೆ. ಅಲ್ಲಿ ಮೂಟವರೊಬ್ರು ಪರಿಚಯ ಆದ್ರು. ಅದ್ಯಾವ್ದೋ ಒಂದು ಎಕ್ಸ್ಪ್ರೆಸ್ ಟ್ರೈನು ಅಲ್ಲಿತ್ತು. ಅಲ್ಲಿ ಹೋಗಿ ಸೆಂಟ್ರಲ್ ಕೂತ್ಕೊಬಿಡು, ಟಿಕೆಟ್ ಕೇಳಲ್ಲ ಅಂದ. ನಾನು ಅವನ್ ಮಾತು ಕೇಳ್ಕೊಂಡು ಹೋಗಿ ನೀಟಾಗಿ ಏನು ಫುಲ್ ಬಿಲ್ಡ್ ಅಂತ ಹಿಂಗ್ ಕೂತ್ಕೊಂಡೆ. ಹಿಂಗ್ ಮೂವ್ ಆಗ್ತಿದಂಗೆ ಬಂದ್ರು ಯಾರು ಟಿಕೆಟ್ ಚೆಕ್ ಮಾಡಕ್ಕೆ. ಟಿಕೆಟ್ ಕೊಡಿ ಅಂದ್ರು. ನಾನ್ ಧೈರ್ಯವಾಗಿ ತೆಗೆದುಕೊಟ್ಟೆ. ಇದಲ್ಲಪ್ಪ, ಇಲ್ಲ ಸರ್ ನಿನ್ನೆ ತಗೊಂಡಿದ್ದೆ, ಹೋಗಿಲ್ಲ ನೆನ್ನೆ, ಇವತ್ತು ಹೋಗ್ತಿದ್ದೀನಿ ಅಂದೆ. ಅಪ್ಪ ಕಂದ ಇದು ಸೆಟ್ಲದು, ಎಕ್ಸ್ಪ್ರೆಸ್ ಕೊಡು. ಇಲ್ಲ ಸರ್ ಕಾಸಿಲ್ಲ, ತಗೊಂಡಿಲ್ಲ. ಹುಡುಕಿದ್ರು, ಎಲ್ಲಿ ಇದ್ರು ತಾನೇ ತಗೊಂತಾರೆ, ನನಗೇನು ಏನ್ ಮಾಡ್ಕಂತಾರೆ ಮಾಡ್ಕೊಳ್ಳಿ ಅಂತ. ಇಲ್ಲಿ ಕೂತಿರು, ಸ್ಟೇಷನ್ ಬರ್ಲಿ ಅಂದ್ರೆ ಪೊಲೀಸ್ ಸ್ಟೇಷನ್ ಹಿಡ್ಕೊಂಡು ಹೋಗ್ಬಿಡ್ತೀವಿ ಅಂತ. ಅಲ್ಲಿ ಯಾರೋ ಚನ್ನಪಟ್ಟಣದವ್ರು ಪರಿಚಯ ಆದ್ರು. ಅವ್ರು ಕೇಳಿದ್ರು, ಮತ್ತೆ ಏನು ಯಾಕೆ ಮೊದ್ಲೇ ಹೇಳ್ತಾನೆ ಟಾಯ್ಲೆಟ್ ಅಲ್ಲಿ ಹೋಗಿಸ್ಬಿಡ್ತಿದ್ದು ನಿನ್ನ ಅಂದ್ರು. ನಂಗೆ ಗೊತ್ತಿಲ್ಲ ಸರ್ ಅಂದೆ. ಸರಿ ಯಾಕೆ ಬಂದೆ, ಮತ್ತೆ ಮಾರ್ಕ್ಸ್ ಕಾರ್ಡ್ ಇಷ್ಟೊತ್ತು ಕಾಲೇ ಒಂದು 7-8 ಸಲ ಮಾರ್ಕ್ಸ್ ಕಾರ್ಡ್ ಆಚೆ ಬಂದಿತ್ತು. ಹಿಂಗೆ ಪಾಸ್ ಆಗಿದ್ದೀನಿ, ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ. ಅವ್ರು ಕೊಟ್ಟೆ, ಇಲ್ಲಿ ನಿಲ್ಸು, ಕ್ರಾಸಿಂಗ್ ಅಲ್ಲಿ ಜಂಪ್ ಮಾಡ್ಕೊಂಡ್ಬಿಟ್ಟು ಚನ್ನಪಟ್ಟಣದವರೆಗೂ ಬಂದ್ರೆ ನಾವ್ ಹೇಳ್ತೀವಿ ಅಂದ್ರು. ಸರಿ ಚನ್ನಪಟ್ಟಣದವರೆಗೂ ಇದ್ರು. ಇಳ್ಕೊಂಡ್ಬಿಟ್ರು, ಭಯ ಶುರು ಆಗ್ಬಿಡ್ತು. ಕ್ರಾಸಿಂಗ್ ಅಂದ್ರೆ ಗೊತ್ತಿಲ್ಲ ನನಗೆ. ಅವ್ರು ಕ್ರಾಸಿಂಗ್ ಬರೋದು ಇಳ್ಕೊಂಡ್ಬಿಡೋ, ನಂಗೆ ಕ್ರಾಸಿಂಗ್ ಅಂದ್ರೇನು ಅಂತ. ಕಡೆಗೆ ಆಮೇಲೆ ಮೈಸೂರು ಬಂತು, ಇಳ್ಕೊಂಡೆ. ಅಲ್ಲಿಂದ ನಂಗೆ ಗೊತ್ತಿಲ್ಲ. ಬಸ್ ಸ್ಟಾಪ್, ಮೈಸೂರು ರೈಲ್ವೆ ಸ್ಟೇಷನ್ ಇಂದ ಬಸ್ ಸ್ಟಾಪ್ ಬರೋದು. ನಾನು ಯಾರೋ ಹೋಗ್ತಿದ್ರು, ಸರ್ ಇಲ್ಲಿ ಸಿಟಿ ಬಸ್ ಸ್ಟಾಪ್ ಎಲ್ಲೋ ಹೋಗ್ಬೇಕು ಅಂದೆ. ಟಿಕೆಟ್ ತಗೊಂಡಿಲ್ವಾ? ಇಲ್ಲ ಸರ್ ನಾವು ತಗೊಂಡಿಲ್ಲ, ಬನ್ನಿ ಈ ಕಡೆಯಿಂದ ಹೋಗ್ತಾ ಇದೀವಿ. ಕರ್ಕೊಂಡು ಹೋದ್ರು. ಹೋಗಿ ಇಳಿತಿದಂಗೆ ನಮ್ಮ ಅಪ್ಪ ರಪ ಕೊಟ್ಟ, ಎಲ್ಲೋಗಿದೆ 2 ದಿನ ಅಂತ. ಅವತ್ತೇ ಡಿಸೈಡ್ ಮಾಡಿದ್ದೆ, ಅಪ್ಪ ಇನ್ ಬೆಂಗಳೂರು ಸವಾಸನೆ ಬೇಡ ಅಂತ. ಬಟ್ ಗೊತ್ತಿಲ್ಲ, ಈಗ ಬೆಂಗಳೂರಲ್ಲೇ ಸೆಟ್ಲ್ ಆಗ್ಬಿಟ್ಟು. ಚಿಕ್ಕಣ್ಣ, ನಿಮ್ಮ ಹತ್ರ ಸಾಕಷ್ಟು ಸೀರಿಯಸ್ ವಿಚಾರ ಮಾತಾಡೋದಿದೆ. ಅಲ್ಲಿವರೆಗೂ ಒಂದ್ ಸಣ್ಣ ಬ್ರೇಕ್. ನಾನು ಸರ್ವಶಕ್ತಿಯನ್ನು ಕೊಟ್ರಿ, ಅದು ಅವಶಕ್ತಿ ನನ್ನ ಎದುರು ನಿಂತು ಕಾಡುತ್ತಿದೆ. ಅದು ಅವಶಕ್ತಿ ಮನೆಗೆ ಮಾಡಬಾರದಂತೆ ಕಾಡುತ್ತಿದೆ. ಅದು ಅವಶಕ್ತಿ ನನ್ನ ಪುತ್ರನ ಶತ್ರುವಾಗಿ ಮಾಡಿದೆ. ಅಲ್ಲ, ನಾನು ಇದು ಮರ್ತ್ ನಿಜ ಕೇಳ್ತಿರೋದು.